ನೋಡಿ ಇವತ್ತಿಂದ ಈ ಥರ ವಿಡಿಯೋಗಳು ಬರ್ಬೋದು, ಯಾಕಂದರೆ ಪ್ರತಿಯೊಂದು ಮನೆಗೆ ಹೋದಾಗ ನಾನು ಆನೆಸ್ಟಾಗಿ ಪ್ರಾಕ್ಟಿಕಲಾಗಿ ಚೆಕ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಮೊದಲಿಗೆ ಕಸ್ಟಮರ್ ಪ್ರಾಬ್ಲಮ್ ಏನಂದರೆ ಎರಡೂ ಕಡೆ ಕೂಲಿಂಗ್ ಕಡಿಮೆ ಇದೆ ಅಂತ, ಸೆಟ್ಟಿಂಗ್ಸ್ ಏನೋ ತೊಂದರೆ ಇರ್ಬೋದು ಚೆಕ್ ಮಾಡಿ ಸಾರ್ ಅಂತ ಅಂದರು. ನಾನು ಕೂಡ ಸೆಟ್ಟಿಂಗ್ಸ್ ಎಲ್ಲ ಚೆಕ್ ಮಾಡಿದೆ, ಸೆಟ್ಟಿಂಗ್ಸ್ ಎಲ್ಲ ಓಕೆ ಇದೆ. ಇದು ಬಂದ್ಬಿಟ್ಟು ಒಂದು 10 years ಓಲ್ಡ್ ಮಾಡೋದು LG ಇನ್ವರ್ಟರ್ ಮಾಡಲು. ಕೆಳಗಡೆ ಕೂಡ ಲೈಟಾಗಿ ಕೋಲ್ಡಿದೆ, ಬಟ್ ಎಲ್ಲ ಪದಾರ್ಥ ಹಾಳಾಗ್ತಾಯಿದೆ. ಮೇಲ್ಗಡೆ ಫ್ರೀಜರ್ ಅಂತೂ ವರ್ಕೇ ಆಗ್ತಾಯಿಲ್ಲ, ಅಂದರೆ ಐಸ್ ಆಗ್ತಾಯಿಲ್ಲ. ಅದರಿಂದ ನನಗೆ ಗ್ಯಾಸ್ ಲೀಕೇಜ್ ಅಂತ ಡೌಟ್ ಬಂತು. ಅವರು ಯಾರೋ ಬಂದು ಗ್ಯಾಸ್ ಅಂದರು, ಸರ್ ನನಗೆ ಕೋಪ ಬಂತು, ಬೈದು ಕಳಿಸ್ಬಿಟ್ಟೆ ಅಂದರು. ಅದಕ್ಕೋಸ್ಕರ ನಾನು ಸ್ವಲ್ಪ ನಿಧಾನಕ್ಕೆ ಚೆಕ್ ಮಾಡೋಂಥದ್ದಪ್ಪ ಅಂದ್ಬಿಟ್ಟು ಕಂಪ್ಲೀಟಾಗಿ ಚೆಕ್ ಮಾಡ್ತಾಯಿದ್ದೆ. ನಮ್ಗೆ ಓದೋದಂಗೆ ಗೊತ್ತಾಯಿತು ಇದು ಗ್ಯಾಸ್ ಪ್ರಾಬ್ಲಮ್ ಅಂತ. ಆದ್ರೂ ಎಲ್ಲ ಥರ ಕ್ರಾಸ್ ಚೆಕ್ ಮಾಡ್ಕೊಂಡು ಪ್ರಾಪರ್ಟಾಗಿ ಹೇಳೋಣ ಅಂತ ಅಂದ್ಕೊಂಡು ಚೆಕ್ ಮಾಡ್ತಾಯಿದ್ದೆ. ನೋಡಿ ಇಲ್ಲೂ ಕೂಡ ಹೀಟ್ ಆಗ್ತಾಯಿಲ್ಲ, ರೂಮ್ ಟೆಂಪ್ರೇಚರ್ಗಿಂತ ಕಡಿಮೆ ಇದೆ. ಕಂಡೆನ್ಸರ್ ಲೈಟಾಗಿ ಹೀಟ್ ಆಗ್ತಾಯಿದೆ. ಎಲ್ಲೂ ಕೂಡ ಆಯಿಲ್ ಲೀಕೇಜ್ ಟ್ರೇಸ್ ಅಂತೀವಿ, ಇನ್ ಕೇಸ್ ವಿಸಿಬಲ್ ಪ್ಲೇಸಲ್ಲಿ ಆಯಿಲ್ ಲೀಕೇಜ್ ಟ್ರೇಸ್ ಎಲ್ಲೂ ಕಾಣಿಸ್ತಾ ಇಲ್ಲ. ಲೈಟಾಗಿ ವಾಟ್ರ್ ಕೂಡ ಟ್ರೈಲ್ ಇದೆ. ಇಲ್ಲಿ ಕ್ಯಾಪ್ಲರಿ ಪೈಪು ಎಲ್ಲ ಕೂಡ ಚೆಕ್ ಮಾಡಿದೆ ನಾನು. ಇನ್ನೂ ಕನ್ಫರ್ಮ್ ಮಾಡ್ಕೊಬೇಕು ಅಂದರೆ ನಾನು ನೆಕ್ಸ್ಟ್ ಸ್ಟೆಪ್ಸ್ ಏನು ಮಾಡ್ತೀನಿ ಅಂದರೆ, ಮೇಲ್ಗಡೆ 2 ಸ್ಕ್ರೂ ಇರುತ್ತೆ ಈಸಿಗೆ, ಅದು ತೆಗೆದ್ಬಿಟ್ಟು ಫ್ಯಾನ್ ಓಡ್ತಾ ಇದೆ, ಸೌಂಡ್ ಬರ್ತಾಯಿದೆ ನೋಡಿ, ಅದು ತೆಗೆದ್ಬಿಟ್ಟು ಒಳಗಡೆ ಚೆಕ್ ಮಾಡ್ತೀನಿ. ನೋಡಿ ಫ್ಯಾನ್ ರನ್ನಿಂಗ್ ಇದೆ. ಮೇಲ್ಗಡೆ ನೋಡಿ ಒಂದು ಲೇಯರ್ ಮಾತ್ರ ಕೂಲಿಂಗ್ ಇದೆ. ಇದಕ್ಕೆ ಏನಂತಾರೆ ಅಂದರೆ, ಈ ಸಿಂಟಮ್ಸ್ ಬಂದಿದ್ದಾಗ ಫ್ರಿಜ್ಜಲ್ಲಿ ಒಂದು ಚೌಕಾಗಿರುತ್ತೆ, ಒಂದು ಗ್ಯಾಸು ಇರೋದು ಕಡಿಮೆ ಆಗಿರುತ್ತೆ, ಇನ್ನೊಂದು ಕಂಪ್ರೆಸರ್ ಲೋ ಪಂಪಿಂಗ್ ಕೂಡ ಈ ಥರ ತೊಂದರೆ ಆಗುತ್ತೆ. ಸೊ ಇವಾಗ ಸೀಲ್ಡ್ ಇದೆ, ಯಾವತ್ತೂ ಗ್ಯಾಸ್ ಹಾಕೇ ಇಲ್ಲ, ಇದು ಫಸ್ಟ್ ಟೈಮು. ಸೊ ಇದಕ್ಕೆ ನಾನು ಫಸ್ಟು ಗ್ಯಾಸ್ನ ಚೆಕ್ ಮಾಡಬೇಕಂದ್ರೆ ಹಂಗೇನೆ ಸೀಲ್ಡ್ ಸಿಸ್ಟಮ್ನ ನಾವು ಹ್ಯಾಂಪೇರ್ ಚೆಕ್ ಮಾಡ್ತೀವಿ. ಕಂಪ್ರೆಸರ್ ಓಡ್ತಾ ಇರ್ಬೇಕಾದ್ರೆ ಹ್ಯಾಂಪೇರ್ ಎಷ್ಟು ತೋರಿಸ್ತಾ ಇದೆ ಸ್ಟಿಕ್ಕರಲ್ಲಿ ಇದೆಯಲ್ಲ, ಅದಕ್ಕಿಂತ ನಾವು ಒಂದು 60%ಗಿಂತ ಕಡಿಮೆ, ಅದರಿಂದ ಗ್ಯಾಸ್ನ ರೀಫಿಲ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ.